ಆನೇಕಲ್ನಲ್ಲಿ ಇವತ್ತು ಮಧುರಮ್ಮನ ಜಾತ್ರೆ ನಡೀತಾ ಇತ್ತು. ಆ ಸಂದರ್ಭದಲ್ಲಿ 120 ಅಡಿ ಎತ್ತರದ ತರ ಅಲ್ಲಿ ಧರೆಗೆ ಉರುಳಿ ಬಿದ್ದಿದೆ. ರಥ ಉರುಳಿ ಬಿದ್ದಂತಹ ಘಟನೆ ನಡೆದಿರುವಂಥದ್ದು. 120ಕ್ಕೂ ಹೆಚ್ಚು ಅಡಿ ಎತ್ತರದ ರಥ ಹುಸ್ಕೂರು ಮದ್ದೂರಮ್ಮ ಜಾತ್ರೆಗೆ ಹೋಗ್ತಾ ಇದ್ದಂಥ ರಥ. ಅದೃಷ್ಟವಶಾತ್ ಯಾವುದೇ ಸಾವು ನೋವು ಸಂಭವಿಸಿಲ್ಲ. ಆನೇಕಲ್ ತಾಲೂಕಿನ ಹಿಲಲಗಿ ಗ್ರಾಮದ ತೇರು, 120ಕ್ಕೂ ಹೆಚ್ಚು ಅಡಿ ಎತ್ತರದ ತೇರು ಧರೆಗುರುಳಿದೆ. ನೋಡಿ, ದೃಶ್ಯಾವಳಿಯಲ್ಲಿ ಕೂಡ ಗಮನಿಸಬಹುದು. ಆನೇಕಲ್ ತಾಲೂಕಿಗೆ ಸೇರುವಂತಹ ಹುಸ್ಕೂರು ಗ್ರಾಮದಲ್ಲಿ ನೋಡಿ, ಶ್ರೀ ಮದ್ದೂರಮ್ಮ ದೇವಸ್ಥಾನ ಇದೆ. ದಕ್ಷಿಣ ಭಾರತದಲ್ಲಿ, ಅದರಲ್ಲೂ ವಿಶೇಷವಾಗಿ ಕರ್ನಾಟಕದಲ್ಲಿ ಅತ್ಯಂತ ಪ್ರಸಿದ್ಧ ದೇವಾಲಯಗಳಲ್ಲಿ ಇದು ಕೂಡ ಒಂದು. ಶ್ರದ್ಧಾ ಭಕ್ತಿಯಿಂದ ಪೂಜೆ ಮಾಡಿದ್ರೆ ಆಕೆ ಭಕ್ತರನ್ನ ಎಲ್ಲ ರೀತಿಯ ಅಪಾಯಗಳಿಂದ ರಕ್ಷಣೆ ಮಾಡ್ತಾರೆ ಅಂತೇಳಿ, ಶಾಂತಿ ಮತ್ತು ಸಮೃದ್ಧಿಯನ್ನು ತರುತ್ತಾಳೆ ಅನ್ನೋದು ಬಹುತೇಕ ಭಕ್ತಾದಿಗಳ ನೆಮ್ಮದಿಯಾಗಿದೆ. ನೋಡಿ, ಎಲ್ಲ ಕಡೆಯಲ್ಲೂ ಕೂಡ ಸಾಮಾನ್ಯವಾಗಿ ಜಾತ್ರೆ ಅಂದರೆ 60ರಿಂದ 80 ಅಡಿ ಎತ್ತರದ ಅಥವಾ 2 ರಥಗಳನ್ನು ಎಳೆಯೋದು ಸಾಮಾನ್ಯ. ಆದರೆ ಅಪರೂಪದಲ್ಲಿ ಅಪರೂಪ ಅನ್ನುವಂತೆ ಇಲ್ಲಿ 120 ಅಡಿಗಳು ಅಷ್ಟು ಎತ್ತರದ ಒಂದು ರಥವನ್ನು ಎಳೆಯಲಾಗುತ್ತೆ. ನೋಡಿ, ದೃಶ್ಯಾವಳಿಯಲ್ಲಿ ಯಾವ ರೀತಿಯಾಗಿ 120 ಅಡಿ ಎತ್ತರದ ರಥ ಬಿದ್ದಿದೆ. ಆ ಬೀಳುವಂಥ ದೃಶ್ಯವನ್ನು ಕೂಡ ನಿಮಗೆ ತೋರಿಸ್ತೀವಿ. ನೋಡಿ, ಅಲ್ಲಿ ಇಲ್ಲ. ನೋಡಿ, ಒಂದು ವಿಚಾರ ಹೇಳಲೇಬೇಕು. ಇಲ್ಲಿ ವಿಶೇಷ ಏನು ಅಂತಂದರೆ, ಈ ಒಂದು ರಥವನ್ನು ಎಳೆಯೋದು ಎತ್ತುಗಳು. 40ಕ್ಕೂ ಹೆಚ್ಚು ಜೊತೆ ಎತ್ತುಗಳನ್ನು ರಥಗಳಿಗೆ ಕಟ್ಟಿ ಎಳೆದು ತರಲಾಗುತ್ತೆ. ನೋಡಿ, ಸೋಲ್ಕುಂಟೆ, ಸಿಂಗೇನಾಗ್ರಹಾರ, ಚೊಕ್ಕಸಂದ್ರ, ಹಿಲಲಗಿ, ದೊಡ್ಡ ನಾಗಮಂಗಲ ಹಾಗೂ ರಾಯಸಂದ್ರ ಗ್ರಾಮದಿಂದ ಬೇರೆ ಬೇರೆ ರೀತಿಯಾಗಿ ರಥಗಳು ಆಗಮಿಸ್ತವೆ. ಈ ಹಿಂದೆ ಕೂಡ ನೋಡಿ, ಕೊಡತಿಯಿಂದ ಬರಬೇಕಾಗಿದ್ದಂಥ ರಥ ಆಯತಪ್ಪಿ ಮನೆಯೊಂದರ ಮೇಲೆ ಉರುಳಿ ಬಿದ್ದಿದ್ದಂಥ ಪ್ರಸಂಗ ಕೂಡ ಈ ಹಿಂದೆ ನಡೆದಿತ್ತು. ಆದರೆ ಇದಲ್ಲ, ಈ ಹಿಂದೆ 2015ರ ಸಂದರ್ಭದಲ್ಲಿ ನಡೆದಿತ್ತು. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ನವೀನ್ ಈ ಸಂಪರ್ಕದಲ್ಲಿದ್ದಾರೆ. ನವೀನ್, ಇವತ್ತು 120 ಅಡಿ ಎತ್ತರದ ರಥ ಏಕಾಏಕಿ ಧರೆಶಾಹಿಯಾಗಿದೆ. ಏನು ಕಾರಣ, ಏನಾಯಿತು ಇವತ್ತು? ನಾಗೇಂದ್ರ ಬಾಬು, ಈ ಒಂದು ಘಟ್ಟ ನಡೆದಿರುವಂತದ್ದು ಏನು, ಆ ಒಂದು ತಿರುವಿನ ಬಳಿ ಹೋಗುವ ಸಂದರ್ಭದಲ್ಲಿ ಏನು 120 ಅಡಿ ಎತ್ತರದ ಕೂರ್ಜೆ ಏನಿತ್ತು ಅಂತಂದ್ರೆ, ಇಲ್ಲಿ ತೇರಿಗಿಂತ ಅತಿ ಎತ್ತರವಾಗಿರೋದ್ರಿಂದಾಗಿ ಇದಕ್ಕೆ ಕುರ್ಜು ಅಂತ ಕರೀತಾರೆ. ಮದ್ದೂರಮ್ಮ ಜಾತ್ರೆಗೆ ಹಲವಾರು ಗ್ರಾಮಗಳಿಂದ ಈ ರೀತಿ ಕುರ್ಜನ್ನ 1 ತಿಂಗಳ ಕಾಲ ಸಿದ್ಧಪಡಿಸಿಕೊಂಡು ಬಳಿಕ ಅಲ್ಲಿಗೆ ಎಳೆದು ತರುವ ಸಂದರ್ಭದಲ್ಲಿ ಕೂಡ ಅತಿ ಎತ್ತರದಲ್ಲಿರೋದ್ರಿಂದಾಗಿ ಭಾರಿ ವೇಟ್ ಇರೋದ್ರಿಂದ ಇದನ್ನ ಎತ್ತುಗಳ ಮೂಲಕ ಮತ್ತೆ 100 ಜನ ಸೇರಿ ಇದನ್ನ ಎಳ್ಕೊಂಡು ಬರ್ತಾರೆ. ಈ ಒಂದು ಸಮಯದಲ್ಲಿ ಇವತ್ತು ಹೀಲಲಿಗೆ ಬಳಿ ಎಡಕ್ಕೆ ತೆಗೆದುಕೊಳ್ಳೋ ಸಂದರ್ಭ ಅಂದ್ರೆ ಈ ಎಡಕ್ಕೆ ಒಂದು ತಿರುವಿ ಬಿದ್ದಿದ್ರಂದ್ರೆ ಈ ಒಂದು ಅದೃಷ್ಟವಶಾತ್ ಅಂತ ಹೇಳ್ಬೋದು. ಯಾಕಂತ ಹೇಳಿದ್ರೆ ಸಾಕಷ್ಟು ಜನ ಈ ತೇರಿನ ಹಿಂದೆ ಮುಂದೆ ಎಲ್ಲರೂ ಕೂಡ ಜನ ಇದ್ರು. ಆದ್ರೆ ಯಾವಾಗ ಇದು ನಿಧಾನವಾಗಿ ವಾಲ್ಕೊಂಡಿತ್ತು, ಅದರಿಂದಾಗಿ ಎಲ್ಲರೂ ಕೂಡ ಪಕ್ಕಕ್ಕೆ ಓಡಿರೋದ್ರಿಗೆ ಭಾರಿ ಒಂದು ಅನಾಹುತ ತಪ್ಪಿದೆ ಅಂತ ಕೂಡ ಹೇಳ್ಬೋದು. ಜೊತೆಗೆ ಹೀಲಲಿಗೆಯಿಂದ ಈ ಒಂದು ಕುರ್ಜನ್ನ ಕಳೆದ 1.5-2 ತಿಂಗಳಿಂದ ಸಿದ್ಧಪಡಿಸ್ಕೊಂಡಿದ್ರು. ಗ್ರಾಮಸ್ಥರು ಎಲ್ಲರೂ ಸೇರಿ
ವಿಧಿವಿಧಾನಗಳನ್ನು ಸಲ್ಲಿಸಿದ ಬಳಿಕ ನವೀನ್, ಒಂದು ನಿಮಿಷ ಹಾಗೆ ಇವತ್ತು ಸಂಪರ್ಕದಲ್ಲಿ ಈಗ ಗ್ರಾಮಸ್ಥರೊಬ್ರು ನಮ್ಮೊಂದಿಗೆ ಸಂಪರ್ಕದಲ್ಲಿದ್ದಾರೆ, ಸತೀಶ್ ಅಂತೇಳಿ. ಸತೀಶ್ ಅವರೇ ನಮಸ್ಕಾರ. ನಮಸ್ಕಾರ ಸರ್. ಏನಾಯ್ತು ಸತೀಶ್ ಅವರೇ ಇವತ್ತು? ಸರ್, ದೇವ್ರ ದಯದಿಂದ ಯಾರಿಗೇನೂ ಆಗ್ಲಿಲ್ಲ. ಹಾ ಅಲ್ಲಿ ಬರೋವಾಗ OFC ಕೇಬಲ್ ತೆಗೆದಿದ್ರು. ಹಾ ಅವ್ರು ನ್ಯಾಯವಾಗಿ ಮುಚ್ಚಿರ್ಲಿಲ್ಲ. ಹಾ ಅದು ಸ್ವಲ್ಪ ಮಣ್ಣು ಲೂಸ್ ಇತ್ತು. ಹಾ ಅದರಿಂದ ಸ್ವಲ್ಪ ರೈಟ್ ಸೈಡ್ ಹೋಗಿದ್ದಕ್ಕೆ ಆ ಹಳ್ಳದಲ್ಲಿ ಇಳಿದು ಹಾ ರಥ ಬಿದ್ದೋಯ್ತು ಸರ್. ದೇವ್ರ ದಯ ಯಾರಿಗೇನು ಆಗ್ಲಿಲ್ಲ. ಹಾ ಆ ಮದ್ದೂರಮ್ಮನೆ ಕಾಪಾಡಿದ್ದಾಳೆ. ಹಾ ಈ OFC ಕೇಬಲ್ ಅವ್ರು ಅಗ್ದಿರೋದು ಅವ್ರು ಮುಂದೆ ಆದ್ರೂ ನ್ಯಾಯವಾಗಿ ಮುಚ್ಚಿದ್ರೆ ಯಾವುದೋ ಒಂದು ತೊಂದರೆ ಇರೋದಿಲ್ಲ ಸರ್. ಬಹಳ ವರ್ಷಗಳಿಂದ ನಡ್ಕೊಂಬತ್ತಾ ಇರುವಂತ ಒಂದು ಜಾತ್ರೆ ಇದು. ಹೌದು. ಆದ್ರೆ ಇವತ್ತು ನೋಡಿ, ನೀವ್ ಹೇಳ್ತಾರೆ ಅದೇನೋ ಒಂದು ಯಾರೋ ಒಬ್ರು ಸರಿಯಾಗಿ ಮುಚ್ಚಿದಿದ್ರೆ ಅದು ಸರಿ ಹೋಗ್ತಿತ್ತು ಅಂತ ಹೇಳಿ. OFC ಕೇಬಲ್ ಅವ್ರದ್ದು ತೊಂದರೆ ಇದು. ಕೇಬಲ್ ಅವರು ಡ್ರೈನ್ ಹೊಡೆದು ನ್ಯಾಯವಾಗಿ ಮುಚ್ಚಿಲ್ಲ ಸರ್. ಆ ಅದರಿಂದ ಈ ಒಂದು ಅನಾಹುತ ಆಯ್ತು. ಈಗ ಅಲ್ಲಿ ನೀವು ಅಲ್ಲೇ ಇದ್ದೀರಾ ಈಗ ಸತೀಶ್ ಅವರೇ? ಹೌದು, ಸ್ಪಾಟ್ ಅಲ್ಲೇ ಇದ್ದೀವಿ. ಈಗ ಹೇಗಿದೆ ಅಲ್ಲಿ ಪರಿಸ್ಥಿತಿ ನಮ್ಗೆ ತಿಳಿಸ್ಬೋದಾ? ಜಿಯೋ ಕೇಬಲ್ ಇವಾಗ ಪರಿಸ್ಥಿತಿ ಬಿಚ್ತಾ ಇದೀವಿ ಸರ್. ರಥವನ್ನು ಬಿಚ್ತಾ ಇದೀವಿ. ಓ ಹೌದಾ? ಓ ನೀವು ಸದ್ಯಕ್ಕೆ ಯಾರು ಇರಲಿಲ್ಲ ಅಲ್ವಾ ಅಲ್ಲಿ? ಏನು ಸಮಸ್ಯೆ ಆಗಿಲ್ಲ? ಯಾರಿಗೇನು ತೊಂದರೆ ಆಗಿಲ್ಲ, ದೇವ್ರ ದಯ. ಇದು ಈ 120 ಅಡಿ ರಥ ಇದೆಯಲ್ಲ, ಎಷ್ಟು ದಿವಸ ಅದನ್ನ ಕಟ್ತಾರೆ, ಹೇಗಿರುತ್ತೆ ಅದು? ಅದ್ರ 60 ದಿನದಿಂದ ಈ ಒಂದು ರಥವನ್ನು ಕಟ್ತಾರೆ ಸರ್. ಹಾ ರಾತ್ರಿ ಹೊತ್ತು ಮಾತ್ರ ಹುಡುಗರೆಲ್ಲ ಕೆಲ್ಸಕ್ಕೆ ಹೋಗ್ಬಿಟ್ಟು ರಾತ್ರಿ ಹೊತ್ತು ಮಾತ್ರ ಕಟ್ಟೋದು. 60 ದಿನದಿಂದ ಈ ಕೆಲಸ ಮಾಡಿದೀವಿ. ಸಾಯಂಕಾಲ 6 ಗಂಟೆಗೆ ಸ್ಟಾರ್ಟ್ ಮಾಡ್ತೀವಿ, 12 ಗಂಟೆ ಗಂಟ ಕೆಲಸ ಮಾಡ್ತೀವಿ. ಹಾ ಈ ಒಂದು ಈ ತರ ಆಗಿರೋದಕ್ಕೆ ನಮ್ಗೆ ಹೇಳ್ಕೊಳಕ್ಕಾಗಲ್ಲ, ಆ ತರ ಇದಾಗಿದೆ ಸರ್. ಸತೀಶ್ ಅವರೇ ನೀವು ಹಾಗೆ ಸಂಪರ್ಕದಲ್ಲೇ ಇರಿ. ನಾವು ಮತ್ತೆ ನಿಮ್ಮನ್ನ ಸಂಪರ್ಕ ಮಾಡ್ತೀವಿ, ಅಂದ್ರೆ ಹಂಗೆ ಲೈನಲ್ಲೇ ಇರಿ, ಮತ್ತೆ ನಿಮ್ಮನ್ನ ಸಂಪರ್ಕ ಮಾಡ್ತೀವಿ. ನೋಡಿ, ಇವತ್ತು ಸತೀಶ್ ಕುಮಾರ್ ಅವರು ಒಂದು ವಿಚಾರವನ್ನು ಹೇಳಿದ್ರು. ನೋಡಿ, ಕೆಲವೊಮ್ಮೆ ಈ ಕೇಬಲ್ಗಳಿಗೋಸ್ಕರ ಗುಂಡಿ ತೆಗಿತಾರೆ ಅಲ್ವಾ, ಆ ಗುಂಡಿ ತೆಗೆದಾಗ ಅದನ್ನ ಸರಿಯಾಗಿ ಮುಚ್ಚೋ ಅಂತ ಕೆಲಸ ಆಗಬೇಕು, ಮುಚ್ಚಲ್ಲ. ನೋಡಿ, ಎಂಥ ಐತಿಹಾಸಿಕ ಒಂದು ಉತ್ಸವ ಇದು. ಅದು ತೇರು ಸಾಗುವಂಥ ರಸ್ತೆಯಲ್ಲಿ ನೀಟಾಗಿರಬೇಕು. ನೋಡಿ, ಅವ್ರು ಹೇಳ್ತಾರೆ, ಗ್ರಾಮಸ್ಥರು ಪ್ರತ್ಯಕ್ಷದರ್ಶಿಗಳು, ಮದ್ದೂರಮ್ಮನ ಆಶೀರ್ವಾದದಿಂದ ಯಾರಿಗೇನು ಆಗಿಲ್ಲ ಅಂತೇಳಿ. ಮದ್ದೂರಮ್ಮನೇ ಎಲ್ಲರನ್ನೂ ಕೂಡ ಕಾಪಾಡಿದ್ದಾಳೆ ಅಂತೇಳಿ ಗ್ರಾಮಸ್ಥರು ಹೇಳ್ತಿದ್ದಾರೆ. 120 ಅಡಿ ಎತ್ತರ, ಎತ್ತುಗಳ ಮುಖಾಂತರ ಅದನ್ನು ಎಳೆಯುವಂಥ ಕೆಲಸ ಆಗುತ್ತೆ. ಉತ್ಸವ ದೊಡ್ಡ ಮಟ್ಟದಲ್ಲಿ ಇರುತ್ತೆ. ಆದರೆ ಎಲ್ಲೋ ಒಂದು ಕಡೆ ಯಾರೋ ಮಾಡುವಂಥ ತಪ್ಪಿಗೆ ಇಂಥ ಒಂದು ಘಟನೆಗಳು ನಡೆಯುತ್ತೆ ಅಂತ ಹೇಳಿ. ಸತೀಶ್ ಅವರೇ, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ಸತೀಶ್ ಅವ್ರ ನನ್ನ ಧ್ವನಿ ಕೇಳಿಸ್ತಾ ಇದೆಯಾ ಸರ್? ಈಗ ಏನು ಮಾಡ್ತಿದ್ದೀರಾ ಅಲ್ಲಿ? ಏನಾಗ್ತಿದೆ ಅಲ್ಲಿ? ಸರ್, ನಾವು ಇವಾಗ ರಥನ ಅರ್ಧ ಬಿಚ್ಚಿಬಿಟ್ಟು ಹಾ ಟ್ರೈನಲ್ಲಿ ಮೇಲೆ ಎತ್ಕೊಂಡು ವಾಪಸ್ ಇಲ್ಲಿಗೆ ಹೋಗ್ತೀವಿ ಸರ್ ನಾವು. ಇದು ಎಲ್ಲಿಂದ ಎಳ್ಕೊಂಡ್ ಬರ್ತೀರಾ? ಎಷ್ಟು ದೂರ ಎಳಿತಾರೆ ಇದನ್ನ? ಸರ್, ಇಲ್ಲಿಗೆಯಿಂದ ಉಸ್ಕೂರು 4 ಕಿಲೋಮೀಟರ್ ಸರ್. 4 ಕಿಲೋಮೀಟರ್ ಎಳ್ಕೊಂಡು ಹೋಗ್ತಾರಲ್ವಾ? ಹೌದು. ಅಂದ್ರೆ ಎತ್ತುಗಳನ್ನ ಕಟ್ಟಿ ಅದನ್ನ ಎತ್ತುಗಳ ಮುಖಾಂತರ ಎಳೆಯೋದು. ಹೌದು, ಎತ್ತುಗಳು, ಟ್ಯಾಕ್ಟ್ರಿ, ಜನ 3. ಯಾರ್ಯಾರು? ಎತ್ತುಗಳು, ಟ್ಯಾಕ್ಟ್ರಿ, ಜನ 3 ಹೇಳ್ಕೊಂಡು ಹೋಗ್ತೀವಿ ಸರ್. ಓಕೆ. ಆಮೇಲೆ ಮೊನ್ನೆ ಇದು ಬೋರ್ಬಲ್ ಅಲ್ಲಿ ಹುಡುಗ ಬಿದ್ರು ನೋಡಿ, ಅದಾದ ತಿಳ್ಕೊಂಡು ಈ ಕೇಬಲ್ ಅವ್ರು ಕರೆಕ್ಟ್ ಆಗಿ ಮುಚ್ಚಬೇಕು ಸರ್. ಅವರಿಂದನೇ ಇದಾಗಿದ್ದು ಜಿಯೋ ಕೇಬಲ್. ಹಾ 2 ತಿಂಗಳು ಕಷ್ಟ. ಎಷ್ಟು ಜನ ಸೇರ್ತಾರೆ? 60 ದಿನ ಕಟ್ತಾರೆ ಅಂತ ಹೇಳಿದ್ರಿ. ಎಷ್ಟು ಜನ ಸೇರ್ತಾರೆ ಈ ಉತ್ಸವಕ್ಕೆ? ಸರ್, ಇದು ಇಲ್ಲಿ 1000 ಜನ, ಒಂದು 20,000 ಜನ ಇದ್ದಾರೆ ಸರ್ ಇಲ್ಲಿ. ಓಹೋ. ನೀವು ಬೀಳ್ಬೇಕಾದ್ರೆ ನೀವು ಅಲ್ಲೇ ಇದ್ರಾ ಸತೀಶ್ ಅವರೇ? ಹೌದು, ಸ್ಪಾಟ್ ಅಲ್ಲೇ ಇದ್ವಿ. ಅವಾಗ ಏನಾಯ್ತು? ನೀವು ಆ ಸಂದರ್ಭ ಹೇಗಿತ್ತು ಅದನ್ನ ವಿವರಿಸ್ಬೋದಾ? ಸರ್, ಮೊದಲು ಆ ಹಳ್ಳದಲ್ಲಿ ಮುಂದಿನ ಚಕ್ರ ಒಂದು ಇಳೀತು. ನಾವು ಎಷ್ಟು ಈ ಕಡೆ ಎಳ್ಕೊಂಡ್ರು ಅದು ಲೂಸು ಸಾಯಿಲ್ ಇರೋದ್ರಿಂದ ಆಮೇಲೆ ಅದು ಬಲಗಡೆಗೆ ಬಗ್ಬಿಟ್ಟು ರಥ ಬಿದ್ದೋಯ್ ಸರ್. ಅಲ್ಲ, ಈಗ ನೋಡಿ, ಅದು ರಥದ ನಾವು ಕೂಡ ಗಮನಿಸಿರ್ತೀವಿ, ಮೇಲ್ಗಡೆ ಭಾಗದಲ್ಲಿ ಆ ಹಗ್ಗಗಳನ್ನ ಕಟ್ಟಿ ಕಂಟ್ರೋಲ್ ಮಾಡೋದಕ್ಕೆ ಆ ಕಡೆ ಈ ಕಡೆ ವಾಲ್ದಿದ್ದಂತೆ 4 ಮೂಲೆಯಲ್ಲಿ ಕೂಡ ಇರ್ತಾರೆ ಅಲ್ವಾ? ಹಿಡ್ಕೊಂಡ್ವಿ. ಆದ್ರೆ ಅದು ತೂಕ ಜಾಸ್ತಿ ಇರೋದ್ರಿಂದ, ಅದು ಹಳ್ಳ ಜಾಸ್ತಿ ಲೂಸ್ ಇರೋದ್ರಿಂದ ಬಗ್ಬಿಡ್ತು. ಓಕೆ. ಸದ್ಯಕ್ಕೆ 162 ಅಡಿ ಕಟ್ಟಿದ್ದೀವಿ ಸರ್. ಎಷ್ಟು ಅಡಿ? 162 ಅಡಿ. 162 ಅಡಿ. ಹೌದು. 120 ಅಡಿ, 162 ಅಡಿ.
162 ಅಡಿ ಅತ್ಯಂತ ಮೇಲೆ ಕಳಶಾನ ದೊಡ್ಡ ಸೇರಿ ತೇರಿದು. ಅತ್ಯಂತ ತೇರು 2 ತಿಂಗಳು ಕಷ್ಟಪಟ್ಟಿದ್ವಿ. 2 ತಿಂಗಳು ಎಷ್ಟು ಜನ ಕಷ್ಟಪಟ್ಟಿದ್ರಿ ಸತೀಶ್ ಕುಮಾರ್ ಅವರ ರಥವನ್ನ ಸರ್ ಊರ್ನ ಎಲ್ಲಾ ಯುವಕರು ತಾಲೂಕಿನ ಎಲ್ಲಾ ಯುವಕರು ಸಹಾಯ ಮಾಡ್ತಾ ಇದ್ರು. ಎಲ್ಲರೂ ಸಾಯಂಕಾಲ ಸೇರ್ತಾ ಇದ್ವಿ. ಪ್ರತಿದಿನ ಸಂಜೆ? ಹೌದು, 6 ಗಂಟೆಯಿಂದ 12 ಗಂಟೆ ಗಂಟ. ಹೌದಾ? ಹೌದು ಸರ್. ಹೇಗೆ ನೀವು ಪ್ಲಾನ್ ಮಾಡ್ಕೊಂಡು ಕಟ್ತೀರಿ? ಯಾಕಂದ್ರೆ ಅದು ವಾಲ್ದಿದಂಗೆ ಸಾಕಷ್ಟು ಮುಂಜಾಗ್ರತಾ ಕ್ರಮಗಳನ್ನ ತಗೊಂಡು ನೀವು ಕಟ್ಟೋದಕ್ಕೆ ಶುರು ಮಾಡ್ತೀರಿ ಅಲ್ವಾ? ಹೌದು ಸರ್, ನಾವೆಲ್ಲ ಇದೆ ಪ್ರತಿಯೊಂದಕ್ಕೂ ಹಗ್ಗದಲ್ಲಿ ಕಟ್ಕೊಂಡು ಇದು ಮಾಡ್ತಾ ಇದ್ವಿ. ಯಾಕಂದ್ರೆ ನಾಗವೇಣಿ ಮೇಡಮ್ ಅವ್ರು ಮಾತಾಡ್ತಾರ. ಕೊಡಿ. ಸರಿ ಸರ್, ಮತ್ತೆ ಆಮೇಲೆ ಮಾತಾಡ್ತೀವಿ ಏನಿದ್ರು ವಿಷಯ ಇದ್ರೆ. ಹಲೋ, ಹೇಳಿ. ಇಲ್ಲ ಸರ್, ಅವ್ರು ಹೇಳಿದ್ರಲ್ವಾ ಅಷ್ಟೇ, ಇನ್ನೇನಿಲ್ಲ. ಅದು ಜಿಯೋಪ ಇದು ಮಾಡಿ ಕೇಬಲ್ ವೈರ್ ಹಾಕಿದ್ದಾರೆ, ಟರ್ನ್ ಮಾಡಕ್ ಹೋಗಿ ತುಂಬಾ ಎತ್ತರ ಇತ್ತಲ್ವಾ, ಮಣ್ಣು ಲೂಸ್ ಆಗಿ ಇದಾಗಿರೋದು ಅಷ್ಟೇ ಸರ್. ತುಂಬಾ ನೋವಾಗ್ತಾ ಇದೆ ನಮ್ಗೆ. ಮೇಡಮ್ ಅವರ ನೀವು ಮಾತಾಡ್ತಿರೋದು ಯಾರು ಅಂತ ಗೊತ್ತಾಗ್ಲಿಲ್ಲ, ಕ್ಷಮೆ ಇರಲಿ. ಇಲ್ಲ, ಈ ಫೋನ್ ನಂದೇ, ಅವಾಗ್ಲೇ ಕೊಟ್ಟೆ ಅವ್ರಿಗೆ, ಇಲ್ಲಿ ಮಾತಾಡಕ್ ಆಗ್ಲಿಲ್ಲ, ಅದಕ್ಕೋಸ್ಕರ. ಹೌದಾ? ಓಕೆ. ನಾಗವೇಣಿ ಅಂತ ಸರ್, ಇಲ್ಲಿಗೆ ಗ್ರಾಮಸ್ಥರು. ನೀವು ಅಲ್ಲೇ ಇದ್ದೀರಾ? ಗ್ರಾಮ ಪಂಚಾಯತ್ ಎಲ್ಲಾರು ಇಲ್ಲೇ ಇದೀವಿ ಸರ್, ಎಲ್ಲಾರು ಇಲ್ಲೇ ಇದೀವಿ. ಈಗ ಏನಾಗ್ತಿದೆ ಅಲ್ಲಿ ಈಗ? ಸರ್ ಇಲ್ಲಿ ಏನಿಲ್ಲ, ಬಿದ್ದೋಗಿದ್ಯಲ್ವಾ, ತುಂಬಾ ಎತ್ತರದ್ದು ಸರ್, 162 ಅಡಿದು. ಅದು ಇವಾಗೆಲ್ಲ ಬಟ್ಟೆ ಎಲ್ಲ ಬಿಚ್ಚಿಬಿಟ್ಟು ಇವಾಗ ಮನೆ ವಾಪಸ್ಸು ಇಲ್ಲಿಗೆ ಕರ್ಕೊಂಡು ಹೋಗ್ಬಿಡ್ತೀವಿ. ಓಕೆ. ನಾಗವೇಣಿ ಧನ್ಯವಾದಗಳು ರಿಪಬ್ಲಿಕ್ ಕನ್ನಡದ ಜೊತೆಲಿ ಮಾತನಾಡೋದಕ್ಕಾಗಿ. ನೋಡಿ, ಇದು 120ಕ್ಕಿಂತ ಹೆಚ್ಚು ಅಡಿ ಅಂತ ಹೇಳಲಾಗ್ತಾ ಇತ್ತು. ಈಗ 162 ಅಡಿ ಅಂತ ಗ್ರಾಮಸ್ಥರು ಯಾರು ರಥವನ್ನ ಕಟ್ಟಿದ್ರಲ್ಲ ಅವರು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಕಳೆದ 2 ತಿಂಗಳಿಂದ ಸಾಕಷ್ಟು ಶ್ರಮ ವಹಿಸಿ ಈ ಒಂದು ರಥವನ್ನ ಕಟ್ಟಿದ್ರು. ಆದರೆ ಇವತ್ತು ಅಲ್ಲೊಂದು ಗುಂಡಿ ಇತ್ತು. ಇನ್ನೊಂದು ನಿಮಗೆ ಮತ್ತೊಂದು ದೃಶ್ಯವನ್ನು ತೋರಿಸ್ತೀವಿ. ಮತ್ತೊಂದು ವಿಷಯಸ್ ನಮಗೆ ದೃಶ್ಯಾವಳಿ ಲಭ್ಯ ಆಗಿದೆ. ನೋಡಿ, ಅದು ಯಾವ ರೀತಿಯಾಗಿ ಬೀಳುತ್ತೆ ಅನ್ನೋದನ್ನು ನೀವು ನಮ್ಮ ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀರಿ. ಈಗ ನೀವು ನಮ್ಮ ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀರಿ. ನೋಡಿ, ಎಳೆದುಕೊಂಡು ಬರ್ತಾ ಇರ್ತಾರೆಲ್ಲ ಎತ್ತುಗಳನ್ನು ಕಟ್ಟಿ ಮತ್ತೊಂದು ಎಕ್ಸ್ಕ್ಲೂಸಿವ್ ದೃಶ್ಯಾವಳಿಯನ್ನು ನಿಮಗೆ ತೋರಿಸ್ತೀವಿ ಈಗ ಇನ್ನೇನು ಕೆಲವೇ ಕ್ಷಣಗಳಲ್ಲಿ. ನೋಡಿ, ಎತ್ತುಗಳು ಎಳ್ಕೊಂಡು ಬರ್ತಾ ಇರುತ್ತೆ. ಮೊದಲಿಗೆ ಎತ್ತುಗಳು ಎಳ್ಕೊಂಡು ಬರ್ತಾ ಇರುತ್ತೆ. ಹಾಗೆ ಬರ್ತಾ ಜನರು ನೋಡಿ ಕಂಟ್ರೋಲ್ ಮಾಡೋದಕ್ಕೆ ಪ್ರಯತ್ನ ಪಡ್ತಾರೆ. ಆದರೆ ಏಕಾಏಕಿ ಅದು ಬಿದ್ದು ಬಿಡುತ್ತೆ. ನೋಡಿ, ಅಲ್ಲಿ ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀವಿ. ಎತ್ತುಗಳು ಎಳೆಯುವಂಥ ದೃಶ್ಯವನ್ನು ಕೂಡ ನಾವು ನಿಮಗೆ ತೋರಿಸ್ತೀವಿ ಈಗ. ಅಲ್ಲಿ ಪೊಲೀಸರು ಇರ್ತಾರೆ, ಪೊಲೀಸರೆಲ್ಲರೂ ಕೂಡ ಓಡಿ ಹೋಗ್ತಾರೆ. ನೋಡಿ, ಅಲ್ಲಿ ಮಕ್ಕಳಿರ್ತಾರೆ, ಎಲ್ಲರೂ ಕೂಡ ನೋಡಿ ಎತ್ತುಗಳು ಕೂಡ ಈಗ ಅಲ್ಲಿ ಭಯ ಬಿದ್ದು ಅಲ್ಲಿಂದ ಓಡಿ ಹೋಗುವಂಥ ಕೆಲಸಗಳು ಕೂಡ ಆಗುತ್ತೆ. ಇದು ಆನೇಕಲ್ ಬಳಿ ನಡೆದಿರುವಂಥ ಘಟನೆ.